ರಾಜ್ಯದಲ್ಲಿ ಮತ್ತೊಂದು ಸುತ್ತು ಗ್ಯಾರಂಟಿ ಗಲಾಟೆ. ಗ್ಯಾರಂಟಿ ಜಾರಿಯಿಂದ ಆರ್ಥಿಕ ಭಾರ ಹೆಚ್ಚಾಗಿದೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಕ್ಕೆ ಬಿಜೆಪಿಯವರು ಪುಕ್ಸಟೆ ಗ್ಯಾರಂಟಿ ಕೈಬಿಡಿ, ಅಭಿವೃದ್ಧಿ ಮಾಡಿ ಅಂತ ಒಂದು ಅಭಿಯಾನನಂತೆ. ಅದಕ್ಕೆ ಕಾಂಗ್ರೆಸ್ನವರು ಅಶೋಕು ಅದೇ ಅಂದಿದ್ದಾರೆ, ಮತ್ತು ಕುಮಾರಸ್ವಾಮಿ ಅವರು ಅದೇ ಅಂದಿದ್ದಾರೆ. ಕಾಂಗ್ರೆಸ್ನವರು ಮಾತ್ರ 60 ಲಕ್ಷ ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡ್ತಿದ್ದಾರೆ, ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ ಬಿ ಜೆ ಪಿಯವರಿಗೆ, ಹೆಣ್ಮಕ್ಳು ಶಾಪ ತಟ್ಟದೇ ಇರಲ್ಲ ಅಂತ ಸಾರಿಗೆ ಮಂತ್ರಿಗಳು. ಇದು ಒಬ್ಬೊಬ್ಬರು ಒಂದೊಂದು ದಮ್ ಇದ್ರೆ ಚಮಚಾಗಿರಿ ಅಂತೆಲ್ಲ ಕುಮಾರಸ್ವಾಮಿ ಮತ್ತಿಗೆ ಅವರೆಲ್ಲ ದೊಡ್ಡವರಪ್ಪ ಅವ್ರ ಮಟ್ಟಕ್ಕೆ ನಾನು ಹೇಳಲ್ಲ ಅಂತ ಗೃಹ ಮಂತ್ರಿಗಳು. ನನ್ನ ಪ್ರಕಾರ ಬಸವರಾಜ ರಾಯರೆಡ್ಡಿ ಹೇಳಿರೋದು ಸರಿ ಇದೆ, ಈ ಟೀಕೆನೂ ಸರಿ ಇದೆ. ಗ್ಯಾರಂಟಿ ಇರಲಿ, ನೀವು ಕೊಡಿ, ಆದರೆ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪಿಸಿ. ಕಂಡಿದ್ದವ್ರಿಗೆಲ್ಲ ಜನರಲ್ ಔಷಧ ಥರ ಮಾಡಬಾರ್ದು ಅದನ್ನು. ದಟ್ ಮೀನ್ಸ್ ಅವರ್ ಸಬ್ಸಿಡೀಸ್ ಆರ್ ರಾಂಗ್ಲಿ ಟಾರ್ಗೆಟೆಡ್. ಆಗ ಬ್ಯಾಡ್ ಎಕನಾಮಿಕ್ಸ್ ಅದು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನಿಮ್ಮ ರಾಜಕಾರಣಕ್ಕೆ ಗುಡ್ ಇರ್ಬೋದು, ಅದು ಎಕನಾಮಿಕ್ಸಲ್ಲಿ ಬ್ಯಾಡ್. ಅದು ಯಾರಿಗೆ ತಲುಪಬೇಕೋ ನಿರ್ದಿಷ್ಟವಾಗಿ ಅವ್ರಿಗೆ ತಲುಪಬೇಕದು, ಆಗ ಸರಿ. ಖಂಡಿತ ಎಲ್ಲರಿಗೂ ಕೊಡ್ತೀನಿ ಅಂತ ಪುಕ್ಕಟೆ ಕೊಟ್ಕೊಂಡು ಹೋಗ್ತಾ ಇದ್ರೆ ಉದ್ಧಾರ ಆಗಲ್ಲ. ಎಸ್, ಗಡಿ ವಿವಾದ ತೀವ್ರಗೊಳ್ತಾ ಏನು ಹೇಳಿದ್ದಾರೆ ಬೇಗ ತಗೊಳ್ಳೋದು ಕ್ವಿಕ್ ಆಗಿ. ನಾಡಿನಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಸರ್ಕಾರ ರಚನೆ ಮಾಡಿ ಯಾವುದೇ ರೀತಿಯ ಅಭಿವೃದ್ಧಿಗಳನ್ನ ನಾವು ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಹೇಳೋದಲ್ಲ, ಇತ್ತೀಚೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಯರೆಡ್ಡಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಪ್ರತಿದಿನ 60 ಲಕ್ಷ ಜನ ಹೆಣ್ಮಕ್ಳು ಓಡಾಡ್ತಾರೆ ಫ್ರೀಯಾಗಿ, ಅವ್ರ ಶಾಪ ತಟ್ಟುತ್ತೆ ಅವ್ರಿಗೆ. ಅವರು ಪುಕ್ಸಟ್ಟಿ ಅಧಿಕಾರಕ್ಕೆ ಬಂದರು, ಪುಕ್ಸಟ್ಟಿ ಏನು ಜನಕ್ಕೆ ಕೊಡಲೇ ಇಲ್ಲ. ಅವರು ಬಿಜೆಪಿಯವರು ಅವರು ಕೆಲಸ ಮಾಡಲ್ಲ. ಕುಮಾರಸ್ವಾಮಿ ಅವರು ತುಂಬಾ ದೊಡ್ಡವರು, ಅವ್ರ ಲೆವೆಲ್ಗೆ ನಾವು ಹೋಗಕ್ಕಾಗಲ್ವಲ್ಲ. ಏನೇನೋ ಮಾತಾಡಿದ್ದಾರೆ, ಗಂಡಸ್ತಾನ ಮತ್ತೆ ಇನ್ನು ಇದೇನು ಚಮಚಾಗಿರಿ ಏನೇನೋ ಮಾತಾಡಿದ್ದಾವೆಲ್ಲ. ನಾನು ಏನು ಉತ್ತರ. ಬೆಳಗಾವಿಯ ಕಾರ್ದಗ ಗ್ರಾಮದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡ್ತಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತ ಹೇಳಿದ್ರು. ಇದು ಚರ್ಚೆಗೆ ಗ್ರಾಸವಾಯಿತು. ಕೆಲವರು ವಿರೋಧ ಮಾಡಿದ್ರೆ, ಕೆಲವರು ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಸ್ವಾತಂತ್ರ್ಯಕ್ಕಿಂತ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ, ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದಾಗ ಬಹಳಷ್ಟು ಅನ್ಯೋನ್ಯತೆಯಿಂದ ನಾವೆಲ್ಲರೂ ಇದ್ವಿ. ಕರ್ನಾಟಕದ 7.5 ಕೋಟಿ ಜನ ಇರೋದೆ, ಅವ್ರ ಮನಸ್ಸಿಗೆ ಮಂತ್ರಿಗಳು ನೋವು ಮಾಡಿದ್ದಾರೆ. ಮೊದಲೇ ಪ್ರಾಬ್ಲಮ್ ಇದೆ, ಡಿಸ್ಪ್ಯೂಟ್. ಇದನ್ನ ಮಹಾರಾಷ್ಟ್ರದವರು ಉಪಯೋಗ ಮಾಡ್ಕೊಂಡು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಿತ್ತು ಏನಿಲ್ಲ ಅಲ್ಲ, ಅದಾದ್ಮೇಲೆ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸು ಎಲ್ಲ ಆಗಿದ್ದಿದ್ದು. ಆಗ ಎಲ್ಲರೂ ಒಪ್ಪಿ ನಾವು ಮಾಡಿದ್ದಿದ್ದು. ದಟ್ ಈಸ್ ಅವರ್ ಅಬ್ಜೆಕ್ಷನ್. ಮೇಡಮ್ಗೆ ಅದನ್ನು ಯಾರೊಬ್ಬರು ಹೇಳಬೇಕು. ಆಯೋಗವನ್ನು ರಚನೆ ಮಾಡಿಸಿದ್ದು ನಾವಲ್ಲ, ಮಹಾರಾಷ್ಟ್ರ. ಆಯೋಗದ ರಚನೆ ಮಾಡಿದ ನಂತರ ಅದ್ರ ಒಪ್ಪದೆ ಕೂತ್ಕೊಂಡಿರೋದು ಅವರು. ಹಾಗಾಗಿ ಹಿಂದೆ ಏನಿತ್ತು ಬಿಡ್ತು ಇವೆಲ್ಲ ಕತೆ ಬಿಟ್ಬಿಡಿ, ಪ್ರೆಸೆಂಟ್ ಏನಿದೆ ಹೇಳಿ. ಇವತ್ತು ನಟ ಯಶ್ ಹುಟ್ಟದಬ್ಬ, ಜನ್ಮದಿನಾಚರಣೆಗೆ ಸಿದ್ಧತೆ ಮಾಡುತ್ತಿದ್ದಂತೆ 3 ಜನ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮದಲ್ಲಿ ಕಟೌಟ್ ಕಟ್ಟುವಾಗ ವಿದ್ಯುತ್ ಹರಿದು ದುರಂತ ಆಗೋಗಿದೆ. 3 ತೀವ್ರವಾಗಿ ಗಾಯಗೊಂಡರು. ಸರಿ, ಅಲ್ಲಿಗೆ ಯಶ್ ಧಾವಿಸಿದ್ದಾರೆ. ಕುಟುಂಬಸ್ಥರಿಗೆಲ್ಲ ಸಾಂತ್ವನ ಹೇಳಿದ್ದಾರೆ. ಎಲ್ಲರಿಗೂ ಯಾರಿಗೂ ಏನೂ ಆಗಿಲ್ಲ, ತೊಂದರೆ ಆಗಿದೆ ಅಷ್ಟೇ. 3 ಜನ ಸಾವನ್ನಪ್ಪಿದ್ದಾರೆ ಸರ್, 3 ಜನ ಗಾಯ ಆಗಿದೆ. 3 ಮೃತಪಟ್ಟಿದ್ದಾರೆ, 3 ಗಾಯಗೊಂಡಿದ್ದಾರೆ. ಓ ಮೈ ಗಾಡ್. ಇತ್ತೀಚೆಗೆ ಬರ್ತಾ ಇರೋ ವರದಿ ಪ್ರಕಾರ ಅವ್ರು ವಾಪಸ್ ಬರೋವಾಗ ಅವ್ರದ್ದು ಬೆಂಗಾವಲು ವಾಹನ ಅನ್ನೋ ಏನಕ್ಕೋ ಯಾರೋ ಒಬ್ಬ ಬೈಕಲ್ಲಿ ಡಿಕ್ಕಿ ಹೊಡೆದು ಅವನು ಹೋಗ್ಬಿಟ್ಟಂತೆ. ಇನ್ನೂ ಒಂದು ಹುಡುಗ ಹೋಗ್ಬಿಟ್ಟಿದ್ದಾನೆ. ನನಗೆ ನೋವಾಗಿದೆ. ಈ ರೀತಿ ಅಭಿಮಾನ ಬೇಡ, ನಂಗೆ ಭಯ ಆಗತ್ತೆ. ಜನ್ಮದಿನ ಅಂತಂದರೆ ಕಟ್ಟಬೇಡಿ ಇನ್ಮೇಲೆ ಬ್ಯಾನರ್ನ ಎಲ್ಲುವೆ ದಯವಿಟ್ಟು ಅಂತೆಲ್ಲ ಅವ್ರು ಅಂದಿದ್ದಾರೆ. ಸರ್ಕಾರ ಏನೋ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ, ಗಾಯಾಳುಗಳಿಗೆ 50,000 ಕೊಟ್ಟಿದೆ. ಪ್ರತಿ ವರ್ಷ ಬರ್ತ್ಡೇ ಬಂದರೆ ಈ ಥರದ್ದು ಒಂದು ಘಟನೆ ನಡೆದಾಗ ನಮಗೆ ಬರ್ತ್ಡೇ ಅಂದ್ರೇನೆ ಭಯ ಬಂದ್ಬಿಟ್ಟಿದೆ. ಪ್ರೀತಿಯಿಂದ ನಮ್ಗೆ ಹರಿಸಿದ್ರೆ ಸಾಕು, ಅದೇ ನಿಜವಾದ ಬರ್ತ್ಡೇ. ನನಗೆ ಈ ಅಭಿಮಾನ ಅಲ್ಲಪ್ಪ. ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ, ಈ ಬ್ಯಾನರ್ ಕಟ್ಟೋದು ಬಿಟ್ಬಿಡಿ, ಕೇಳ್ಕೊಳ್ಳೋದು ಒಂದೇ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೋ ನಿಮ್ಮ ಕುಟುಂಬಕ್ಕೋ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ. ದಯವಿಟ್ಟು ಬಿಲ್ಕಿಸ್ ಬಾನೋ ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಅವಧಿಗೂ ಮೊದಲೇ 11 ಅಪರಾಧಿಗಳನ್ನು ಬಿಡುಗಡೆ ಮಾಡಿದಂತಹ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಕೈದಿಗಳಿಗೆ ಕ್ಷಮಾದಾನ ನೀಡಿ ಗುಜರಾತ್ ಸರ್ಕಾರ ತೆಗೆದುಕೊಂಡಿದ್ದ ನಿರ್ಣಯವನ್ನು ವಜಾ ಮಾಡಿದೆ. 11 ದೋಷಿಗಳು 2 ವಾರದಲ್ಲಿ ಜೈಲಿನ ಅಧಿಕಾರಿಗಳ ಮುಂದೆ ಶರಣಾಗಬೇಕು ಅಂತ ಆದೇಶ ಮಾಡಿದೆ. ದೋಷಿಗಳಿಗೆ ರೆಮಿಷನ್ ನೀಡುವ ಅಧಿಕಾರ ಗುಜರಾತ್ ಸರ್ಕಾರಕ್ಕೆ ಇಲ್ಲ ಅಂತ ನ್ಯಾಯಮೂರ್ತಿಗಳ ಪೀಠ ಹೇಳಿದೆ. ನ್ಯಾಯಪೀಠ ಹೇಳಿದ್ದು ಬಹಳ ಆಶ್ಚರ್ಯಕರವಾಗಿ ಯಾರಿಗೂ ಕಾಣಿಸಲೇಬಾರದು. ನನ್ನ ಪ್ರಕಾರದಲ್ಲಿ ಈ ಪ್ರಕರಣದಲ್ಲಿ ಅಲ್ಲಿಯ ಸರ್ಕಾರ ತೆಗೆದುಕೊಂಡಂತಹ, ಅಂದರೆ ಅವ್ರನ್ನೆಲ್ಲ ಬಿಡೋದಂಥ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರ ಮಹಾ ಮೂರ್ಖತನ, ಕುಟಿಲತೆ, ಕಮಂಗಿ ಕೆಲಸ ಅದು. ನನ್ನ ಪ್ರಕಾರದಲ್ಲಿ ಹೆಣ್ಣು ಮಗಳು ಯಾವ ಧರ್ಮಕ್ಕಾರು ಸೇರಿರಲಿ, ಹೆಣ್ಣುಮಗಳಿಗೆ ಹೆಣ್ಣುಮಗಳೇ ಅವಮಾನ ಅಷ್ಟೇ, ಮುಗ್ದಾಯ್ತದ್ರ ಕತೆ ಅದು.
ಅದರಲ್ಲಿ ಏನು ತರಬಾರ್ದಾಗಿತ್ತು. ಇವರನ್ನು ಬಿಟ್ಟು ನನ್ನ ಪ್ರಕಾರದಲ್ಲಿ ಗುಜರಾತ್ ಸರ್ಕಾರ ಒಂದು ಮಹಾಪಾಪವನ್ನು ಮಾಡ್ತು. ನನ್ನ ಪ್ರಕಾರದಲ್ಲಿ ಅದು ಯಾರು ಆಗಿರಲಿ, ನಾಳೆ ಇನ್ನೊಂದು ಸರ್ಕಾರದಲ್ಲಿ ಹಾಗಾದರೆ ಇನ್ಯಾರ್ದಕ್ಕೂ ಆದಾಗ ಇನ್ಯಾರೋ ನಾವು ಬಿಡ್ತೀವಿ ಅಂತ, ಇದೆಲ್ಲ ಅಲ್ಲ ಅದು. ಹಾಗಾಗಿ ನನ್ನ ಪ್ರಕಾರ ಸರಿಯಾಗಿ ಮಾಡಿದೆ ಸುಪ್ರೀಂ ಕೋರ್ಟು. ಇನ್ನಾದರೂ ಪಾಠ ಕಲ್ತ್ಕೊಳ್ಳಿ ಎಲ್ಲರೂ. KRS ಡ್ಯಾಮ್ ಸುತ್ತಮುತ್ತ ನಿರ್ಬಂಧ ಹೇರಿ 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಗಣಿಗಾರಿಕೆ ಇರಕೂಡದು ಅಂತ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬರಾಳೆ ಹಾಗೂ ಕೃಷ್ಣ ದೀಕ್ಷಿತ್ ಅವರ ಪೀಠ ಆದೇಶ ಕೊಟ್ಟಿದೆ. ಅದು ನಮ್ಮ ಜೀವ ಇದದು. ಅಲ್ಲೇನಾದ್ರು ಸ್ಫೋಟ ಮಾಡ್ಕೊಂಡು ಹೆಚ್ಚು ಕಡಿಮೆ ಆದರೆ ಗತಿ ಏನಿದು ಅಂತ ಸರ್ಕಾರ ತರಾಟೆಗೆ ತೊಗೊಂಡು ಎಂಥದ್ದು ಬೇಕಾಗಿಲ್ಲ ಬ್ಯಾನ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸರಿ, ಬ್ಯಾನ್ ಅಷ್ಟೇ, ಮುಗೀತು ಕತೆ. ಎಸ್, ಇತ್ತೀಚೆಗೆ ಕೋಚಿಮೂಲ್ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೀಗ ಕೋಚಿಮೂಲ್ ಅಧ್ಯಕ್ಷ ಮಾಲೂರು ಶಾಸಕ KY ನಂಜೇಗೌಡ ಅವರ ನಿವಾಸ ಕಚೇರಿ ಮೇಲೆ ಇಡಿ ದಾಳಿ ನಡೆಸಿದೆ. ಎಲ್ಲಾ ಕಡೆಗಳಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಕೂಡ ನಡೆಸಿದೆ. ಮಹತ್ವದ ದಾಖಲೆಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದೆ. ಆದರೆ ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಬಿಜೆಪಿ ವಿರುದ್ಧ ಸಚಿವ MC ಸುಧಾಕರ್ ಆಕ್ರೋಶ ಹೊರಹಾಕಿದ್ದಾರೆ. ಇಡಿ ಬಗ್ಗೆ ಬಹುಶಃ ಇದು ನನಗೆ ಇರ್ತಕ್ಕಂಥ ಮಾಹಿತಿ, ಇದು ರಾಜಕೀಯ ದುರುದ್ದೇಶದಿಂದ ಬಿಜೆಪಿಯವರ ಸಾವಿರಾರು ಕೋಟಿ ಸರ್ಕಾರದ ಅಥವಾ ಬೇರೆ ಜನಕ್ಕೆ ಮೋಸ ಮಾಡುವ ಮತ್ತೊಂದು ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಭಾಗಿಯಾಗುತ್ತೆ. ಸಬ್ ಇನ್ಸ್ಪೆಕ್ಟರ್ಸ್ದು ಆಯ್ತಲ್ಲ ನೇಮಕಾತಿ, ಆ ಟೈಮಲ್ಲಿ ಇಡಿ ಅವರೇ ನಿದ್ದೆ ಮಾಡ್ತಿದ್ರಾ? ಏನಾಗ್ಬಿಟ್ಟಿದೆ ಅಂತ ಇವತ್ತು ಕೊಚ್ಚಿಮೂಲಲ್ಲಿ ಈ ರೀತಿಯಾಗಿ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥ. ಕಡು ಬಡತನದಲ್ಲಿ ಹುಟ್ಟಿ ಪ್ರತಿಷ್ಠಿತ ಇಂಡಿಯನ್ ಐಡಲ್ಗೆ ಆಯ್ಕೆಯಾದ ಬೀದರ್ನ ಅಸಾಧಾರಣ ಪ್ರತಿಭೆ ಸಂಗೀತ ಕಾರ್ಯಕ್ರಮದ ವಿಚಾರವಾಗಿ ಜನವರಿ 5ನೇ ತಾರೀಕು ಬೆಳಕು ಕಾರ್ಯಕ್ರಮದಲ್ಲಿ ಪ್ರಸಾರವಾಗಿತ್ತು. ಕೊಟ್ಟ ಮಾತಿನಂತೆ ಈಗ 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಸಂಗೀತ ಪರಿಕರಗಳನ್ನು ಶಿವಾನಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಶಿವಾನಿ ಅಂತೂ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಸರಿಯಾಗಿ ಕಾರ್ಯನಿರ್ವಹಿಸದ ಸಂಗೀತ ಪರಿಕರಗಳಿಂದ ಅಭ್ಯಾಸ ಮಾಡಿ ಬೀದರ್ನ ಪ್ರತಿಭೆ ಶಿವಾನಿ ಇಂಡಿಯನ್ ಐಡಲ್ನಲ್ಲಿ ರಿಯಾಲಿಟಿ ಶೋನಲ್ಲಿ ಆಯ್ಕೆಯಾಗಿದ್ರು. ಶಿವಾನಿ ತಂದೆ ಶಿವದಾಸ್ ಸ್ವಾಮಿ ಕೂಡ ಸಂಗೀತ ಕಲಿಯುವ ಆಸಕ್ತಿ ಇರುವಂತಹ ಮಕ್ಕಳಿಗೆ ಇದೇ ಪರಿಕರಗಳ ಮೂಲಕ ಪಾಠವನ್ನ ಮಾಡ್ತಾ ಇದ್ರು. ಈಗ ಹೊಸ ಪರಿಕರ ಬಂದಿದ್ರಿಂದ ಖುಷಿಯಾಗಿದ್ದಾರೆ. ಪಬ್ಲಿಕ್ ಟಿವಿ ಬೆಳಕು ಮುಖಾಂತರ ರಂಗನಾಥ್ ಸರ್ ಅವರ ಮುಖಾಂತರ ಎಲ್ಲರ ಮುಖಾಂತರ ಒಂದು ನಮಗೆ ಸಹಾಯ ಆಗಿದೆ. ಕೀಬೋರ್ಡ್ ಇರಲಿ, ಆಕ್ಟೋಪ್ಯಾಡ್ ಇರಲಿ, ಆಮೇಲೆ ಹಾರ್ಮೋನಿಯಂ, ತಬಲಾ ಇವೆಲ್ಲ ಕೊಟ್ಟು ನಮಗೆ ತುಂಬಾನೇ ಹೆಲ್ಪ್ ಆಗಿದೆ, ಸಹಾಯ ಮಾಡಿದ್ದಾರೆ ಅವರು. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಮಗಳಿಗೆ ಆಗಲಿ, ನಮ್ಮ ಸ್ಟೂಡೆಂಟ್ಗಳೇ ಆಗಲಿ, ನಮ್ಮ ಶಿಷ್ಯ ಮಕ್ಕಳಿಗೆ ಈ ಇನ್ಸ್ಟ್ರೂಮೆಂಟು, ಈ ಎಕ್ವಿಪ್ಮೆಂಟ್ಸ್ಗಳು ಬಹಳ ಉಪಯೋಗ ಆಗ್ತವೆ. ಯಾಕಂದರೆ ನಮ್ಮಲ್ಲಿ ಇದ್ದಿಲ್ಲ, ಹಳೆವಾಗಿದ್ದು ಬಹಳ. ಬೆಳಕು ಕಾರ್ಯಕ್ರಮ ಮುಖಾಂತರವಾಗಿ HR ರಂಗನಾಥ್ ಸರ್ ಅವರು ನಮಗೆ ಒಂದು ಸಹಯೋಗ ಮಾಡಿ, ನಮಗೆ ಒಂದು ಹೆಲ್ಪ್ ಮಾಡಿ, ಬಹಳಷ್ಟು ನಮ್ಮ ಜೀವನದಲ್ಲಿ ನಮಗೆ ಬಹಳ ಖುಷಿಯಾಗಿದೆ. ಕತ್ತಲೆ ತುಂಬಿದ ವಿಡಿಯೋಗೆ ಆಡಿಯೋ ಸೇರಿಸಿ UI ಚಿತ್ರದ ಮೊದಲ ಕಂಟೆಂಟ್ ರಿವೀಲ್ ಮಾಡಿದ್ದಂಥ ನಟ ಉಪೇಂದ್ರ, ನಿರ್ದೇಶಕ ಎರಡುವೆ ಇವತ್ತು ಕಲರ್ಫುಲ್ ದೃಶ್ಯಗಳನ್ನು ಒಳಗೊಂಡ ಸುಮಾರು 1.56 ನಿಮಿಷದ ಟೀಸರ್ ಒಂದನ್ನು ಅವರ ಮುಂದಿನ UI ಚಿತ್ರದನ್ನು ಬಿಡುಗಡೆ ಮಾಡಿದ್ರು. ಸಿಕ್ಕಾಪಟ್ಟೆ ಜನ ಎಲ್ಲ ನೋಡ್ತಿದ್ದಾರಂತೆ. ಈ ಕಾರ್ಯಕ್ರಮ ಇವತ್ತು ಬೆಂಗಳೂರಿನಲ್ಲಿ ನಡೀತು. ಅದರಲ್ಲಿ ನಟ ಶಿವಣ್ಣ, ಶಿವರಾಜ್ ಕುಮಾರ್, ಉಪೇಂದ್ರ, ನಿರ್ಮಾಪಕ ಅಲ್ಲು ಅರವಿಂದ್, ಲಹರಿ ಸಂಸ್ಥೆಯ ಮನೋಹರ್ ಮತ್ತು ವೇಲು ಎಲ್ಲ ಅವರೆಲ್ಲರೂ, ಶ್ರೀಕಾಂತ್ ಮತ್ತು ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಎಲ್ಲರೂ ಭಾಗವಹಿಸಿದ್ದು. ಇಟ್ಟಾಗಲೇ ಒಂಥರ ಒಂದು ವಿಭಿನ್ನವಾಗಿದೆ UI. ಅక్కడ ನಾನು ಕೇಳ್ತಾ ಇದ್ರು ಉಪೇಂದ್ರ, ನಿಮ್ಗೇನು ಅನಿಸ್ತೀವಿ ಸಿನಿಮಾ ಬಗ್ಗೆ ಅಂತ. ಇಲ್ಲ, ಭಾಳ ವಿಷಯಗಳಿದೆ. ಯಾಕಂದ್ರೆ ವರ್ಲ್ಡ್ ತೋರಿಸ್ತಾ ಇದ್ದೀರಾ. ಯು ಅಂದರೆ ವರ್ಲ್ಡ್, ನೀವು ನೋಡೋ ನಾನು ಅಂದರೆ ನನ್ನ ಕಣ್ಣು. ಐ ಆಮ್ ಸೀಯಿಂಗ್ ದ ವರ್ಲ್ಡ್ ಥ್ರೂ ಯು. ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ, ಕ್ಯಾರೆಕ್ಟರ್ಸ್ ಇದೆ. ಎಷ್ಟೆಷ್ಟು ಅಬ್ರಿವೇಷನ್ ಕೊಡ್ಬೋದು ಸಿನಿಮಾದಲ್ಲಿ. ಯಾಕಂದ್ರೆ ಉಪೇಂದ್ರ ಥಾಟ್ಸ್ 1-2 ಅಲ್ಲ, ಫಿಲಾಸಫಿ. ಪಿಕ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು, ಅದ್ರ ಬಗ್ಗೆ ನೀವು ಮಾತಾಡ್ಬೇಕು, ಅದೇ ಚಂದ. ನಾವು ಮಾತಾಡೋದು ಚೆನ್ನಾಗಿರಲ್ಲ. ಒಂದ್ ಸಿನಿಮಾಲಿ ಈ ಡೈಲಾಗು ಹೇಳಿದೀನಿ ನಾನು. ಮನುಷ್ಯನಿಗೆ 3 ಸ್ಟೇಜ್ ಬರುತ್ತಂತೆ. ಒಂದು ಸ್ಟೇಜ್ ಅಲ್ಲಿ ನಾನ್ ಕರೆಕ್ಟ್ ಆಗಿದ್ದೀನಿ, ಪ್ರಪಂಚ ಸರಿ ಇಲ್ಲ ಅಂತ. ಅವಾಗ 5 ಸಿನಿಮಾಗಳು ಮಾಡಿದೆ ನಾನು. ಸ್ವಲ್ಪ ಮೆಚುರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ, ಹೊರಗೆಲ್ಲ ಕರೆಕ್ಟ್ ಆಗಿದೆ ಅನ್ಸಕ್ ಶುರು ಆಯ್ತು. ಅದಕ್ಕೊಂದೇ ಸಿನಿಮಾ ಮಾಡಿದೆ. ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ, ನಾನು ಕರೆಕ್ಟ್ ಆಗಿದ್ದೀನಿ, ಎಲ್ಲರೂ ಕರೆಕ್ಟ್ ಆಗಿದ್ದಾರೆ, ಎಲ್ಲ ಕರೆಕ್ಟ್ ಆಗೇ ಇದೆಯಲ್ಲ ಅಂತ. ಅದಾದ್ರ ಮೇಲೂ ಎಲ್ಲೋ ಒಂದು ಶಕ್ತಿ ಇನ್ನೂ ಇದೆ ಕಣ, ನಿನ್ನ ಕೆಲಸ ನೀನ್ ಮಾಡ್ಬೇಕು ಅಂತ ಈ ಸಿನಿಮಾ ಮಾಡಿಸಿದೆ. ಈ ಸಿನಿಮಾ ಮಾಡಿರೋದೇ ನೀವುಗಳು ಮಾತಾಡಬೇಕು ಅಂತ, ನಾನ್ ಮಾತಾಡಬೇಕು ಅಂತಲ್ಲ. ಇಷ್ಟೇ ವಿಷಯ. ಉಪೇಂದ್ರ ಅವರು ಈ ಸಿನಿಮಾಗೆ ರಾತ್ರಿ ಹಗಲು ದುಡ್ದಿದ್ದಾರೆ. ಅವ್ರ ಸ್ವಂತ ಸಿನಿಮಾ, ಅವ್ರದೇ ಪ್ರೊಡಕ್ಷನ್ ಆದ ಕಂಪನಿ ತರ ನೋಡ್ಕೊಂಡು ಈ ಸಿನಿಮಾನ ರಾತ್ರಿ ಹಗಲು 1 ನಿಮಿಷನೂ ಟೈಮು ವೇಸ್ಟ್ ಮಾಡದೆ ಸಿನಿಮಾ ಪ್ರೊಡಕ್ಷನ್ ಅಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ನನಗಿನ್ನ ನಮ್ಮ ಸಣ್ಣ ಹೇಳ್ತಾ ಇರ್ತಾನೆ ಅದನ್ನು ಡೈಲಿ, ಪ್ರತಿದಿನ ರಿಪೋರ್ಟು. ಮತ್ತು ನಮ್ಮ ಸ್ನೇಹಿತರೆಲ್ಲ ಇವತ್ತು ಬಂದಿದ್ದೀರಾ, ನಿಮ್ಮ ಆಶೀರ್ವಾದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತೀನಿ. ಎಲ್ಲ